ಇನ್ನು ಇತ್ತೀಚೆಗೆ ಜನರಲ್ಲಿ ಮೊಬೈಲು ಟಿವಿ ಗೀಳು ಬಹಳ ಹೆಚ್ಚಾಗ್ತಾ ಇದೆ, ನೀವು ಅದನ್ನ ನೋಡ್ತಾ ಇದ್ದೀರಾ. ಸೊ ಇದನ್ನ ತಪ್ಪಿಸೋದಕ್ಕೆ ಒಂದು ಹೊಸ ಪ್ರಯೋಗ. ಅದೇನು ಅಂತ ಅಂದ್ರೆ, ದಿನನಿತ್ಯ 2 ಗಂಟೆ ಮೊಬೈಲ್ ಹಾಗೆ ಟಿವಿ ಇದೆಲ್ಲ ಫುಲ್ ಆಫ್ ಆಗಿರ್ಬೇಕು. ಇದೇನು ಒಬ್ರು ಮನೆ ಇಬ್ರು ಮನೆ ಅಂತಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಒಂದು ನಿಯಮ ಪಾಲಿಸ್ತಾ ಇರುವ ಒಂದು ಡಿಫ್ರೆಂಟ್ ವಿಲೇಜೇ ಇದೆ. ಹಲಗಾ ಗ್ರಾಮದಲ್ಲಿ ನಿತ್ಯವೂ 2 ಗಂಟೆ ಡಿಜಿಟಲ್ ಆಫ್. ಬೆಳಗಾವಿ ತಾಲೂಕಿನ ಹಲಗಾದಲ್ಲಿ ಹೊಸ ಪ್ರಯೋಗ ಇದು. ಮೊಬೈಲ್ ಆಫ್ ಮಾಡಿ ಇತರ ಚಟುವಟಿಕೆಗಳಲ್ಲಿ ಮಕ್ಕಳೆಲ್ಲ ಭಾಗಿಯಾಗಬೇಕು. ಗ್ರಾಮಸ್ಥರೆಲ್ಲ ಇದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಕೂಡ. ನೋಡಿ, ಈ ಟೈಮಲ್ಲಿ ನೀವು ಯಾರಾದರೂ ಮಕ್ಕಳು ಹಿಂಗೆಲ್ಲ ಹೊರಗೆ ಬರೋದು, ರೋಡಲ್ಲಿ ಆಡೋದು ನೋಡಿದ್ದೀರಾ ನೀವು? ಈಗ ಒಂದು 8-10 ವರ್ಷಗಳಲ್ಲಿ ಭಾಳ ಕಮ್ಮಿ. ಯಾಕಂತ ಅಂದರೆ ಎಲ್ಲರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರು, ಮನೇಲಿ ಟಿ ವಿ ಮುಂದೆ ಕೂತ್ಕೊಂಡ್ರು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಆ ಕಾರಣಕ್ಕಾಗಿಯೇ ಹಲಗಾ ಗ್ರಾಮದಲ್ಲಿ ಏನು ಮಾಡಿದ್ದಾರೆ, ಬಹುಶಃ ಮೈಕೆಲ್ಲ ಕಟ್ಟಿಯಾರು ನೋಡಿ, ಅನೌನ್ಸ್ ಮಾಡಿಬಿಡ್ತಾರೆ ಆಫ್ ಮಾಡಿಬಿಡಿ ಅಂತ. ಅಷ್ಟೊತ್ತಿಗೆ ಆಫ್ ಮಾಡಿಬಿಡ್ಬೇಕು. ಎಷ್ಟೊತ್ತಿಂದ ಎಷ್ಟೊತ್ತು ತನಕ? ಪೀಕ್ ಟೈಮ್ 7ರಿಂದ 9 ಗಂಟೆ ರಾತ್ರಿ. ಗ್ರಾಮ ಪಂಚಾಯಿತಿಯಿಂದ ಸೈರನ್ ಕೂಡ ಮೊಳಗುತ್ತೆ, ಟಿವಿಗಳ ಆಫ್ ಆಗುತ್ತೆ, ಧಾರಾವಾಹಿ, ರೀಲ್ಸ್ ಎಲ್ಲ ಗುಡ್ ಬೈ. ಡಿಸೆಂಬರ್ 17ನೇ ತಾರೀಕಿನಂದು ಈ ರೀತಿಯಾದಂಥ ಒಂದು ಡಿಜಿಟಲ್ ಆಫ್ ಅನ್ನುವಂಥ ಈ ಒಂದು ವಿಶಿಷ್ಟ ಪ್ರಯೋಗ ಆರಂಭ ಆಗಿದೆ. ಇದು ಸಕ್ಸಸ್ ಆದರೆ ಇತರ ಗ್ರಾಮಗಳಿಗೂ ಕೂಡ ಸಹಜವಾಗಿ ಇದೊಂದು ಮಾದರಿ. ಮಕ್ಕಳೆಲ್ಲ ಹೊರಗೆ ಬರೋದು, ಒಬ್ರಿಗೊಬ್ರು ಆಟ ಆಡ್ಕೊಳ್ಳೋದು ಸಂಜೆ ಸಂದರ್ಭದಲ್ಲಿ, ಇದೆಲ್ಲ ಭಾಳ ಖುಷಿ ಕೊಡುವಂಥ ವಿಚಾರಗಳು. ಹುಡುಗರು ಮೊಬೈಲ್ ಟಿವಿ ಜಾಸ್ತಿ ನೋಡೋದು ಕಮ್ಮಿ ಮಾಡಿ ಅಭ್ಯಾಸ ಕಡೆ ಗಮನ ಕೊಡತ್ತಾರೆ. ಅಷ್ಟು ಸ್ವಲ್ಪ ಇದನ್ನು ಕಲಿಯತ್ತಾರೆ. ಬಟ್ ಮೊಬೈಲ್ದಿಂದ ಎಫೆಕ್ಟ್ ಆಗೋ ಸಂಬಂಧ ಮೊಬೈಲ್ ಅದು ಬಂದು ನಾವು ಸುದೇ ಬಂದ್ ಮಾಡತ್ತೀವಿ ಮನ್ಯಾಗ. ಮೊಬೈಲ್ ಬಂದ್ರೆ ಸುದೇಗ ರಿಸೀವ್ ಮಾಡವಲ್ರಿ, ಸೈಡ್ ಇಟ್ಕೇಸಿ ಇದು ಮಾಡತ್ತೇವೆ ರೀ. ಹಾಂ, ಟಿ ವಿ ಸುದ್ದ ಆಫ್ ಮಾಡ್ತೇವೆ ರೀ. ಈಗಿದ್ದ 2-3 ದಿನದಿಂದ ಚಾಲು ಆಗೈತೆ ರೀ. ಎಲ್ಲ ಜನ ಸಪೋರ್ಟ್ ಮಾಡತ್ತಾರೆ ಸರ, ಒಳ್ಳೆ ಸಪೋರ್ಟ್ ಮಾಡತ್ತಾರ. ಮತ್ತು ಹುಡುಗರ್ಗೂ ಕಂಪಲ್ಸರಿ ಸ್ಟಡಿನೂ ಮಾಡತ್ತಾರ. 7 ಗಂಟೆ ಕರೆಕ್ಟ್ ಸ್ಯಾರೇನ್ ಮಾಡ್ತೀವಿ ರೀ ಸರ್. ನಾವು ಪಂಚಾಯತ್ ವತಿಯಿಂದ ಒಂದು ಹುಡುಗ ಇಟ್ಟಿದ್ದೇವೆ ಅಲ್ಲಿ. 7 ಗಂಟೆ ಕರೆಕ್ಟ್ ಸ್ಯಾರೇನ್ ಆಗ್ತೈತಿ. 7 ಗಂಟೆಗೆ ಸ್ಯಾರೇನ್ ಆಗಿದ ನಂತರ ಎಲ್ಲರೂ ಸ್ಟೂಡೆಂಟ್ ಎಲ್ಲ ಸ್ಟಡಿ ಮಾಡ್ತಾರೆ. ಅವರು ಸ್ಟಡಿ ಮಾಡಲೇಬೇಕು. ಆ ನಂತರ 9 ಗಂಟೆಗೆ ಮತ್ತೆ ಸ್ಯಾರೇನ್ ಆಗ್ತೈತಿ. ಅವಾಗ ಕ್ಲೋಸ್ ಮಾಡಬೇಕು ಅಥವಾ ಕಂಟಿನ್ಯೂ ಸ್ಟಡಿ ಮಾಡ್ಬೋದು ರೀ ಸರ್. ಮತ್ತು ಎಲ್ಲ ಜನರ ಹಿರಿಯರಾದಾರ ಡಿಜಿಟಲ್ ಸೈಲೆಂಟ್ ಆಗ ಚಾಲೂ ಮಾಡಿದ್ದಾರೆ ರೀ. ಅದು ಭಾಳ ಚಲೋ ಆಗಿದ್ದಾರೆ. ನಮ್ಮ ಸ್ಟಡೀಸ್ ಬಗ್ಗೆ ಅದು ಭಾಳ ಚಲೋ ಆಗಿದ್ದಾರೆ. ನಮ್ಮ ಅಪ್ಪ ಒಳಗೆ ಅವು ಅಲ್ಲಿಂದ ಆಫ್ ಮಾಡುತ್ತಾರೆ ಮೊಬೈಲ್ ಟಿ ವಿ. ಅವರು ನಮಗೆ ಭಾಳ ಕಾನ್ಸಂಟ್ರೇಷನ್ ಕೊಡುತ್ತಾರೆ ನನಗೆ ಸ್ಟಡೀಸ್ ಬಗ್ಗೆ. ಇವು ಚಲೋ ಮಾಡಿದ್ದಾರೆ. ಅದು ನಮ್ಮ ಸಹದೇವ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಸಹದೇವ್, ಈಗ ಹೆಂಗಾಗಿದೆ ಕೆಲವ್ರ ಸನ್ನಿವೇಶ ಅಂತ ಅಂದರೆ 2 ನಿಮಿಷ ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ, ರಾತ್ರಿ ಮೇಲೆ 2 ನಿಮಿಷ ಟಿ ವಿ ಆಫ್ ಮಾಡೋಕ್ಕಾಗಲ್ಲ ಮನೇಲಿ ಹೆಂಗಸರುಗಳಿಗೆ, ಎಷ್ಟೋ ಮಂದಿಗೆ ಈ ರೀತಿಯಾದಂಥದ್ದು ಒಂದು ಸನ್ನಿವೇಶ. ಈಗ ಇಂಥ ಟೈಮ್ನಲ್ಲಿ ಇದು ಕೇಳೋಕೆ ನಮಗೆ ಭಾಳ ಸುಲಭ, 2 ಗಂಟೆ ಅಂತ ಅನ್ಸಿದ್ರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗೋದೇ ಭಾಳ ಕಷ್ಟ. ಇದು ಭಾಳ ಕನ್ಸಿಸ್ಟೆಂಟಾಗಿ ನಡಿಬೇಕಾಗುತ್ತೆ ಇದೊಂದು ಯಶಸ್ವಿ ಆಗಬೇಕು ಅಂತ ಅಂದರೆ. ಆ ನಿಟ್ಟಿನಲ್ಲಿ ಅವ್ರು ಏನು ರೂಪರೇಷ ಸಿದ್ಧ ಮಾಡ್ಕೊಂಡಿರೋ ಏನು ಕತೆ ಸಹದೇವ್? ಮಾಲ್ತೇಶ್, ಇದೇನಿದೆ, ಹಲಗಾ ಗ್ರಾಮ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವಂತ ಒಂದು ಹಳ್ಳಿಯಾಗಿರುವಂತದ್ದು. ಸುವರ್ಣಸೌಧ ಪಕ್ಕದಲ್ಲೇ ಇರುವಂತ ಊರಿದು. ಸಹಜವಾಗಿ ನಗರದ ಎಫೆಕ್ಟ್ ಈ ಗ್ರಾಮದ ಮೇಲೆ ಇದ್ರೂ ಕೂಡ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿರುವಂತದ್ದು, ಅದು ಡಿಜಿಟಲ್ ಆಪ್ ಅನ್ನುವಂಥದ್ದು. ಸಂಜೆ 7 ಗಂಟೆಗೆ ಕಂಪ್ಲೀಟ್ ಆಗಿ ಒಂದು ಸೈರನ್ ಆಗುತ್ತೆ ಗ್ರಾಮ ಪಂಚಾಯತಿ ಕಟ್ಟಡದ ಮೇಲಿಂದ. ಮತ್ತು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೊಬೈಲ್ ಗಳನ್ನ ಬಿಡಬೇಕು, ಅದ್ರ ಜೊತೆಗೆ ಟಿವಿ ಕೂಡ ಆಫ್ ಮಾಡಬೇಕು. ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ನೋಡೋದರ ಜೊತೆಗೆ ಮಹಿಳೆಯರಂತೂ ಮಕ್ಕಳಿಗೆ ಓದಿಸೋದು ಕೂಡ ಕಡಿಮೆ ಮಾಡಿದ್ರು. ಇದೆಲ್ಲವನ್ನು ಪರಿಗಣಿಸಿ ಮಹಾರಾಷ್ಟ್ರದ ಗ್ರಾಮದಲ್ಲಿ ಇಂಥದ್ದೊಂದು ಪ್ರಯೋಗ ಸಕ್ಸಸ್ ಆಗಿರುವಂತದ್ದು. ಅದೇ ಮಾದರಿಯಲ್ಲಿ ಇವರು ಕೂಡ ಈಗ ಡಿಸೆಂಬರ್ 17ರಿಂದ ಆರಂಭ ಮಾಡಿದ್ದಾರೆ. 7 ಗಂಟೆಯಿಂದ ಯಾವ ಮನೆಯಲ್ಲೂ ಕೂಡ ಮೊಬೈಲ್ ಬಳಕೆ ಮಾಡುವಂತಿಲ್ಲ ಮತ್ತು ಟಿವಿ ಕೂಡ ಬಳಕೆ ಮಾಡುವಂತಿಲ್ಲ. ಮಹಿಳೆಯರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಆಟ ಆಡಿಸ್ಬೇಕು, ಅದರ ಜೊತೆಗೆ ಅಡಿಗೆ ಕಾರ್ಯದಲ್ಲಿ ಬ್ಯುಸಿ ಆಗಬೇಕು. ಅದನ್ನ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಆದ್ರೆ ಅದನ್ನು ಕೂಡ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಗಮನಿಸ್ತಿರ್ತಾರೆ. ಸೊ ಅಂತವ್ರನ್ನ
ಕರೆದು ತಿದ್ದಿ ಬುದ್ಧಿ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ 4 ದಿನಗಳಿಂದ ಯಶಸ್ವಿಯಾಗಿ ಈ ಒಂದು ಕೆಲಸ ನೆರವೇರ್ತಾ ಇರುವಂತದ್ದು. ಇಡೀ ಗ್ರಾಮ ಒಂದು ಮಾದರಿ ಗ್ರಾಮ ಆಗಿ ಮಾರ್ಪಡ್ತಾ ಇರುವಂತದ್ದು. ಸದ್ಯಗೆ 2 ಗಂಟೆಗಳ ಕಾಲ ಮೊಬೈಲ್ ಅನ್ನ ಬಿಟ್ಟು ಮಕ್ಕಳೆಲ್ಲರೂ ಕೂಡ ಓದುವುದರಲ್ಲಿ ಬಿಜಿ ಆದ್ರೆ, ಮಹಿಳೆಯರು ಕೂಡ ಅವರಿಗೆ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಓದಿಸೋದು, ಕಲಿಕೆ ನೀಡುವುದರ ಜೊತೆಗೆ ಅಡಿಗೆ ಕಾರ್ಯದಲ್ಲೂ ಕೂಡ ಸುಲಭವಾಗಿ ತೊಡಗಿಸ್ಕೊಳ್ತಾ ಇರುವಂತದ್ದು. ಸೊ ಈ ಒಂದು ಮಾದರಿ ಯಶಸ್ವಿ ಆಗಿತ್ತೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇನ್ನಿತರ ಗ್ರಾಮಗಳಿಗೆ ಇಂಥದ್ದೇ ಒಂದು ಮಾರ್ಪಾಡನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅವರ ಕ್ಷೇತ್ರದಲ್ಲಿ ಈ ಒಂದು ಮಾದರಿ ಕೆಲಸ ನಡೀತಾ ಇದೆ. ಓಕೆ ಥ್ಯಾಂಕ್ ಯು ಸಹದೇವ್.